Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಾಕಷ್ಟು ವಿವರಗಳನ್ನು ನೋಡ್ತಾ ಇದ್ವಿ. ಕರ್ನಾಟಕದ ಸ್ಥಿತಿಗತಿಗಳೇನೇನೋ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಅಂದರೆ ಸ್ಥಿತಿಗತಿಗಳು ಏನು ಹೇಳುತ್ತೆ, ಕರ್ನಾಟಕದ ಸ್ಥಿತಿಗತಿಗಳೇನು, ಜೊತೆಗೆ ದಕ್ಷಿಣ ಭಾರತದ ಸ್ಥಿತಿಗತಿಗಳೇನು, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಅದೆಲ್ಲದರ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ನಮ್ಮ ಸ್ಕ್ರೀನ್ ನೋಡ್ತಾ ಇದ್ದೀರಿ. ಮೆಗಾ ಎಕ್ಸಿಟ್ ಪೋಲ್ನ ಅಂಕಿಅಂಶಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಎಸ್, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಗೆಸ್ಟ್ಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರಮೋದ್, ಮುಂದುವರಿಸಿ. ರೈಟ್, ರಿಷಿಕೇಶ್ ಅವರೇ ತಾವೇನು ಹೇಳ್ತೀರಾ? ರಿಷಿಕೇಶ್ ಅವರು ಈ ಅಂಕಿಅಂಶಗಳನ್ನು ನೋಡ್ತಾ ಇರೋ, ಪ್ರಮುಖವಾಗಿ ದಕ್ಷಿಣ ಭಾರತದ ಅಂಕಿಅಂಶಗಳನ್ನು ನೋಡ್ತಾ ಇರೋ. ಬಹುಶಃ ದಕ್ಷಿಣ ಭಾರತ ಆರಂಭದಿಂದಲೂ ಕೂಡ ಬಹುಶಃ ಕಾಂಗ್ರೆಸ್ನ ಮತ್ತು ಇಂಡಿಯಾ ಒಕ್ಕೂಟದ ಒಂದು ಗಟ್ಟಿನೆಲ್ಲ ಈ ಒಂದು ಭಾಗದಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು BJP ಕೂಡ ದೊಡ್ಡ ಸವಾಲಿನ ವಿಚಾರ. ಬಹುಶಃ ಎಲ್ಲರೂ ಒಂದು ಕಡೆಗೆ ಮೇಲುಗೈ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಾಧಿಸಬೇಕು ಅನ್ನುವಂಥದ್ದಿದ್ರೆ ಕಾಂಗ್ರೆಸ್ಗೆ ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಒಳ್ಳೆ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈಗ ನೋಡಿ, ಇದಕ್ಕೆ ಸ್ವಲ್ಪ ಹಿನ್ನೆಲೆ ತಿಳ್ಕೊಳ್ಳೋಣ. ಭಾರತದ ಪಾರ್ಲಿಮೆಂಟ್ನಲ್ಲಿರುವ 545 ಅಥವಾ 543 ಸೀಟ್ಸ್ ಇದೆಯಲ್ಲ, ಅದರಲ್ಲಿ ಸುಮಾರು 145 ಸೀಟ್ ಮಾತ್ರ ದಕ್ಷಿಣ ಭಾರತದಲ್ಲಿದೆ. ಸುಮಾರು 400 ಸೀಟು ಉತ್ತರ ಭಾರತದಲ್ಲಿದೆ. ಆಲ್ರೆಡಿ BJP ಅವರಿಗೆ ಉತ್ತರ ಭಾರತದಲ್ಲಿ ಅಪ್ಪರ್ ಹ್ಯಾಂಡ್ ಇತ್ತು. BJPಗೆ ಹೆಚ್ಚಿನ ಸಂಖ್ಯೆ ಬಂದಿರುವ ದಕ್ಷಿಣ ಭಾರತದ ಏಕೈಕ ರಾಜ್ಯ ಅಂದರೆ ಕರ್ನಾಟಕ ಮಾತ್ರ. ಈ ಕಾರಣದಿಂದನೋ ಅಥವಾ ಕ್ಲರಿಕಲ್ ಮಿಸ್ಟೇಕಿಂದನೋ ಏನೋ ಪ್ರಶಾಂತ್ ಕಿಶೋರ್ ಅವರು ಕರ್ನಾಟಕವನ್ನು ಉತ್ತರ ಭಾರತದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅವರ ಅನಾಲಿಸಿಸಲ್ಲಿ. ಇರಲಿ, ಅದು ಬೇರೆ ವಿಷಯ. ಇದು ಒಂದು ಹಿನ್ನೆಲೆ. ಎರಡನೇ ಹಿನ್ನೆಲೆ, ಎಲ್ಲರೂ ಅಂದರೆ BJPಯ ನಾಯಕರು ಮತ್ತು ಪ್ರಶಾಂತ್ ಕಿಶೋರ್ ಅವರು ಮತ್ತು ಕೆಲವು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಅಂತ ನಾವೇನು ಕರಿತೇವೆ, ಅವರು ದಕ್ಷಿಣ ಭಾರತ ಮತ್ತು ಪೂರ್ವ ಭಾರತ ಇಲ್ಲಿ BJP ಸಂಖ್ಯೆ ಜಾಸ್ತಿ ಆಗ್ತದೆ, ಉತ್ತರ ಭಾರತದಲ್ಲಿ ಏನಿದೆ ಅದೇ ಕಂಟಿನ್ಯೂ ಆಗ್ತದೆ ಅಥವಾ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಮಾತಾಡ್ತಾ ಇದ್ರು. ಅಮಿತ್ ಶಾ ಅವರು ಸಹಿತ ಈ ಮಾತು ಹೇಳಿದ್ರು. ಇನ್ಫ್ಯಾಕ್ಟ್ ಪ್ರಶಾಂತ್ ಕಿಶೋರ್ ಅವರು ಚೆನ್ನೈ ಕಾನ್ಪುರ್ ಲೈನ್ ಅಂತ ಒಂದು ಪದ ಬಳಸಿದ್ರು. ಅಂದರೆ ನೀವು ಮದ್ರಾಸ್ನಿಂದ ಕಾನ್ಪುರಿಗೆ ಒಂದು ಭಾರತದ ಭೂಪಟದ ಮೇಲೆ ಲೈನ್ ಹಾಕಿದ್ರೆ ಅಲ್ಲಿ ಒಂದು ಲೈನ್ ಕಾಣ್ತದೆ. ಒಂದು ಲೈನ್ ಕಾಣ್ತದೆ. ಆ ಚೆನ್ನೈ ಕಾನ್ಪುರ್ ಲೈನಿನ ಕೆಳಗೆ ಮತ್ತು ಬಲಗಡೆಗೆ ನಮ್ಮ BJP ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಅವ್ರು ಹೇಳಿದ್ರು. ಆದ್ರೆ ನೀವು ತೋರಿಸ್ತಾ ಇರೋ ನಂಬರ್ಗಳನ್ನು ನೋಡಿದರೆ BJP ಅವರ ಆ ನಿರೀಕ್ಷೆ ಸುಳ್ಳಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ BJP ಅವರಿಗೆ ಮಾರ್ಜಿನಲ್ ಇನ್ಕ್ರೀಸ್ ಮಾತ್ರ ಆಗ್ತಾ ಇದೆ ಹೊರತು ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇಲ್ಲ ಅಂತ ನನಗೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ರೈಟ್. ಈ ದಕ್ಷಿಣ ಭಾರತ ಮಾತ್ರ ತೋರಿಸ್ತಾ ಇದೀವಿ. ಇನ್ ಫೋರ್ಸ್ ಪೂರ್ವ ಭಾರತಕ್ಕೆ ಸಂಬಂಧಪಟ್ಟಂತೆ ಬೇರೆ ಅಂಕಿಅಂಶ ಬರುತ್ತೆ. ಈ ದಕ್ಷಿಣ ಭಾರತದಲ್ಲಿ ನೋಡೋದಾದ್ರೆ ತಮಿಳುನಾಡು ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ರಿಷಿಕೇಶ್ ಅವರೇ. ತಮಿಳುನಾಡಲ್ಲಿ ಬಟ್ ಈಗ ಅಂತ ಇಂಪ್ಯಾಕ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಬಹುಶಃ ಆ ಒಂದು ಪ್ರಚಾರದಲ್ಲಿ ಅಬ್ಬರ ಇದ್ರೂ ಕೂಡ ಗ್ರೌಂಡ್ ಲೆವೆಲ್ ಸ್ವಲ್ಪ ರಿಯಲೈಸ್ ಆಗಿಲ್ಲ ಅನ್ಸುತ್ತಾ? ಇದಕ್ಕೆ ಎರಡು ಕಾರಣಗಳಿದೆ. ತಮಿಳುನಾಡು ಅದರ ಸಂಸ್ಕೃತಿ ಮತ್ತು ರಾಜಕೀಯ ಸಂಸ್ಕೃತಿ, ಅಂದರೆ ಸಾಮಾನ್ಯ ಸಂಸ್ಕೃತಿ ಮತ್ತು ರಾಜಕೀಯ ಸಂಸ್ಕೃತಿ ಇದೆಯಲ್ಲ, ಭಾರತದ ಎಲ್ಲ ರಾಜ್ಯಗಳಿಗೂ ಭಿನ್ನವಾಗಿದೆ. ನಾನು ಹಿಂದೆ ಜಯಲಲಿತಾ ಅವರು ಇಲೆಕ್ಷನ್ ಕವರ್ ಮಾಡಿದ್ದೇನೆ ಮತ್ತು ಆನಂತರ ಕರುಣಾನಿಧಿ ಅವರು ಪಕ್ಕದ ಕ್ಷೇತ್ರಗಳಿಂದ ಒಂದೊಂದ್ಸರಿ ನಿಂತಿದ್ರು. ಅಂದರೆ ಹಿಂದೆ ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಬೇಕಾದರೂ ಕ್ಷೇತ್ರದಲ್ಲಿ ನಿಲ್ಬೋದು ಅಂತ ಒಂದು ಕಾನೂನಿತ್ತು. ಆನಂತರ ಅದು ಬದಲಾಯಿತು ಬಿಡಿ. ಆವಾಗ ಅಲ್ಲಿ ಜನ ಎಷ್ಟು ನಿರ್ಧಾರಿತವಾಗಿ ಮತ ಹಾಕ್ತಾ ಇರೋ ತಮಿಳುನಾಡಲ್ಲಿ ಅಂದರೆ 5 ವರ್ಷ ಇವರಿಗೆ 5 ವರ್ಷ ಅವ್ರಿಗೆ ಅನ್ನೋ ಥರ ಹಾಕ್ತಾ ಇದ್ರು. ಮತ್ತು
ಅವರು ಈ ನಮ್ಮ ಏನು ನೆರೆಟಿವ್ಗಳು ಸಂಕಥನಗಳು ಇದೆಯಲ್ಲ, ಹಿಂದುತ್ವ ಅದು ಮತ್ತೊಂದು ಏನು, ಈ ನೆರೆಟಿವ್ಗಳನ್ನು ಸರಳವಾಗಿ ಒಪ್ಪುವ ಜನ ಅಲ್ಲ. ಅವರಿಗೆ ದ್ರಾವಿಡಿಯನ್ ನೆರೆಟಿವ್ ಇದೆ. ಓಕೆ, ಈ ಕೋಡನ್ನು ಕ್ರ್ಯಾಕ್ ಮಾಡಲಿಕ್ಕೆ ಕಾಂಗ್ರೆಸ್ಸಿಗಾಗ್ಲಿ ಬಿಜೆಪಿಗಾಗ್ಲಿ ಸರಳವಾಗಿ ಸಾಧ್ಯ ಆಗಿಲ್ಲ ಅಂತ ನನಗನ್ನಿಸ್ತದೆ. ಇದು ಒಂದು ಕಾರಣ. ಎರಡನೇ ಕಾರಣ, ಬಿಜೆಪಿಗೆ ಈ ವರ್ಷ ಅಂದ್ರೆ ಈ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ 6 ಜನ ಅಲೈಗಳಿದ್ದಾರೆ, ಬರೀ ಒಬ್ಬರಿಲ್ಲ. ಆ 6 ಜನ ಅಲೈಗಳು ಸೇರಿಯೂ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ನಿಮ್ಮ ನಂಬರಿಂದ ಅನಿಸ್ತಾ ಇದೆ. ರೈಟ್. ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ, ಸಾಕಷ್ಟು ಬೇರೆ ಬೇರೆ ರಾಜ್ಯಗಳ ವಿವರಗಳನ್ನ ಕೂಡ ಕೊಡ್ತೀನಿ. ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ದೇಶ ಗೆಲ್ಲಬೇಕು ಅಂತ ಅಂದ್ರೆ ಉತ್ತರ ಪ್ರದೇಶ ಗೆಲ್ಲುವಂಥದ್ದು ಎಷ್ಟು ಅತಿ ಮುಖ್ಯನೋ, ದೆಹಲಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ. ಯಾಕಂದ್ರೆ ದೆಹಲಿಯ ಜನರ ನಾಡಿಮಿಡಿತ ಹೇಗಿದೆ ಅದನ್ನ ಅರ್ಥಕೊಂಡು ಒಳ್ಳೆ ಸ್ಪರ್ಧೆ ಮಾಡಿ ಹೆಚ್ಚಿನ ಸೀಟ್ಗಳನ್ನ ಗೆದ್ರೆ ದೇಶದ ಒಂದು ನಾಡಿಮಿಡಿತ ಅರ್ಥ ಆಗಿ ದೇಶದಲ್ಲಿ ಚುಕ್ಕಾಣಿ ಹಿಡಿಯೋಕ್ಕೂ ಕೂಡ ಒಂದು ಅವಕಾಶ ಅನ್ನುವಂಥ ರೀತಿಯಾಗಿ ವಿಶ್ಲೇಷಣೆಗಳನ್ನ ಗಮನಿಸ್ತಾ ಇದ್ವಿ. ಆ ಮಟ್ಟಕ್ಕೆ ನೋಡೋದಾದ್ರೆ 2014 ಹಾಗೆ 2020 ಸಂದರ್ಭದಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಅದು ಯಶಸ್ವಿ ಆಗಿತ್ತು ಅನ್ನುವಂಥದ್ದನ್ನ ನಾವು ನೋಡಿದೀವಿ. ಹಾಗಾದ್ರೆ 2024ರಲ್ಲಿ ಏನಾಗ್ಬೋದು? TV9 ಎಕ್ಸಿಟ್ ಪೋಲ್ ಮುಖೇನವಾಗಿ ಗಮನಿಸೋದಾದ್ರೆ 2024ರಲ್ಲೂ ಕೂಡ ಬಿಜೆಪಿ 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲುತ್ತೆ, 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈ ಮುಖೇನವಾಗಿ ಆಪ್ ಜೊತೆಗೆ ಕಾಂಗ್ರೆಸ್ ಬಹಳ ಪ್ರಯತ್ನಗಳನ್ನ ದೆಹಲಿ ಮಟ್ಟದಲ್ಲಿ ಮಾಡಿತ್ತು, ಒಂದು ಒಳ್ಳೆ ರೀತಿಯಾಗಿ ಯುನೈಟ್ ಆಗಿ ಹೋಗಿ ನಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದಂಥದ್ದಾಗಿರ್ಬೋದು, ಅದಾದ ನಂತರದಲ್ಲಿ ಅವರು ವಾಪಸ್ ಬಂದು ಒಂದು ಕೋರ್ಟ್ನ ಬೇಲನ್ನ ಪಡೆದು, ಒಂದು ಮಧ್ಯಂತರ ಬೇಲನ್ನ ಪಡೆದು ಹೊರಬಂದು ಪ್ರಚಾರ ನಡೆಸಿದಿರ್ಬೋದು. ಬಹಳ ದ್ವೇಷದ ರಾಜಕೀಯ ಮಾಡ್ತಾರೆ ಅನ್ನುವಂಥ ಜನರನ್ನು ಬಿಂಬಿಸುವಂತ ಪ್ರಯತ್ನ ಮಾಡಿದಂತ ಬಹುಶಃ ಯಾವ ಮಟ್ಟಿಗೂ ಯಶಸ್ವಿ ಆದಂಗಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಕಾಂಗ್ರೆಸ್ ಇದೇ ರೀತಿಯಂತ ಪರ್ಫಾರ್ಮೆನ್ಸ್ ಅನ್ನ 2009ರ ಜನರಲ್ ಎಲೆಕ್ಷನ್ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮಾಡಿತ್ತು, 7ಕ್ಕೆ 7 ಸ್ಥಾನಗಳನ್ನ ಗೆದ್ದಿದ್ದು. ಬಿಜೆಪಿ ಯಥಾ ಪ್ರಕಾರವಾಗಿ ದೆಹಲಿಯನ್ನ ಸ್ವೀಪ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಮುಂದುವರಿಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ರಾಜಸ್ಥಾನದ ರಿಸಲ್ಟ್ ಅನ್ನ ಈ ಬಾರಿ ನಾವು ನೋಡೋದಾದ್ರೆ ಬಿಜೆಪಿಗೆ ಕೊಂಚ ಹಿನ್ನಡೆ ಆದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 25 ಕ್ಷೇತ್ರಗಳ ಪೈಕಿ 2019ರಲ್ಲಿ 24 ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿ ಆಗಿತ್ತು. ಆದ್ರೆ ಬಹುಶಃ ಈ ಬಾರಿ ಬಿಜೆಪಿ 20ಕ್ಕಿಂತ ಕಮ್ಮಿ ಅಂತಂದ್ರೆ 19ಕ್ಕೆ ಮಾತ್ರ ಸೀಮಿತ ಆಗಬಹುದು ಅಂತ ಕಾಣಿಸುತ್ತೆ ರಾಜಸ್ಥಾನದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್. ಕಾಂಗ್ರೆಸ್ ಈ ಬಾರಿ ಕಳೆದ ಬಾರಿ 1 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಜೆಪಿಯ ಅಂಗ ಪಕ್ಷ ಅಥವಾ ಮೈತ್ರಿ ಪಕ್ಷ ಕಳೆದ ಬಾರಿ ಗೆದ್ದು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ 25ಕ್ಕೆ 25 ಸ್ವೀಪ್ ಅಂತ ಹೇಳ್ಬೋದು ಎನ್ಡಿಎ. ಬಟ್ ಈ ಬಾರಿ ಬಿಜೆಪಿ 19 ಸ್ಥಾನ ಗೆದ್ರೆ ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆಲ್ಬಹುದು. ಇನ್ನು ಇತರ ಪಕ್ಷ ಅಂತ ನೋಡಿದಂತ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ 2 ಸ್ಥಾನಗಳ ತನಕ ಗೆಲ್ಲೋಕೆ ಅವಕಾಶ ಇದೆ ಅನ್ನುವಂಥದ್ದು ನಮ್ಗಿಲ್ ಗೊತ್ತಾಗ್ತಾ ಇದೆ. ಇದೇ ರಿಸಲ್ಟ್ ಅನ್ನ ನಾವು ಏನಾದ್ರೂ ಎಂಡ್ ರಿಸಲ್ಟ್ ಅಥವಾ ಫೈನಲ್ ರಿಸಲ್ಟ್ ಇದೇ ಪ್ರಕಾರವಾಗಿ ಬರ್ಬೋದು ಅಂತ ಅಂದ್ರೆ ಬಿಜೆಪಿಗೆ ರಾಜಸ್ಥಾನದ ಮಟ್ಟಿಗೆ ಹೇಳೋದಾದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ 6 ಸ್ಥಾನಗಳ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ರಾಜಸ್ಥಾನದ ಮಟ್ಟಿಗೆ ನಮಗೆ ಗೊತ್ತಾಗ್ತಾ ಇದೆ. ಮತ್ತೇನು ಮಧ್ಯಪ್ರದೇಶ ಅಗೈನ್ ಈ ಬಾರಿ ಮಧ್ಯಪ್ರದೇಶವನ್ನ ಬಿಜೆಪಿ ಸ್ವೀಪ್ ಮಾಡಬಹುದು ಅನ್ನುವಂತ ರೀತಿಯಾಗಿ ರಿಸಲ್ಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಪರ್ಫಾರ್ಮ್ ಮಾಡಿತ್ತೋ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಾಡಿ 29 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ 29ಕ್ಕೆ 29 ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಈ ಬಾರಿ ವಿಶೇಷವಾಗಿ ಅವರನ್ನು ಕೂಡ ಲೋಕಸಭಾ ಅಖಾಡಕ್ಕೆ ಇಳಿಸಿ ಹೊಸ ಪ್ರಯತ್ನಗಳನ್ನ ಮಧ್ಯಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮಾಡ್ತಾ ಇದ್ದಂಥದ್ದನ್ನ ನಾವು ನೋಡಿದ್ದೀವಿ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಂತಹ ನಂತರದಲ್ಲಿ ಬಹಳಷ್ಟು ಪ್ರಯೋಗಾತ್ಮಕವಾದಂತಹ ನಿರ್ಧಾರಗಳನ್ನ ಬಿಜೆಪಿಯಲ್ಲಿ ಕೈಗೊಂಡಿತ್ತು. ಅದು ಬಹುಶಃ ಲೋಕಸಭಾ ಚುನಾವಣೆಯ ಗೆಲುವಿನ ಓಟಕ್ಕೆ ಯಾವುದೇ ರೀತಿಯಂತ ಹೊಡೆತ ಬಹುಶಃ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬೀಳಂಗ್ ಕಾಣ್ತಾ ಇಲ್ಲ. ಯಾಕಂತ ಅಂದ್ರೆ ಬಿಜೆಪಿ 29 ಸ್ಥಾನಗಳನ್ನ ಗೆಲ್ಲುವಂತ ಒಂದು ಮುನ್ಸೂಚನೆಯಲ್ಲಿ ಸಿಗ್ತಾ ಇದೆ. ಅಗೈನ್ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ ಯಾವುದೇ ಸ್ಥಾನವನ್ನ ಈ ಬಾರಿ ಗೆಲ್ಲೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ರೀತಿಯಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶ ನೋಡಿದಂತ ಸಂದರ್ಭದಲ್ಲಿ ನಮ್ ಗಮನಕ್ಕೆ ಬರ್ತಾ ಇರುವಂತ ಸಂಗತಿಯಾಗಿದೆ. ಇದು ಪ್ರಮುಖವಾಗಿ ಮಧ್ಯಪ್ರದೇಶ ಹಾಗೆ ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗಿನ ಚುನಾವಣೋತ್ತರ ಸಮೀಕ್ಷಾ ರಿಸಲ್ಟ್ ಅನ್ನ ನಾವು ನೋಡ್ತಾ ಇದ್ವಿ. ಇನ್ನು 1 by 1 ನಾವು ನೋಡ್ತಾ ಹೋಗೋದಾದ್ರೆ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂತಹ ರಿಸಲ್ಟ್ ನಾವು ನೋಡ್ತಾ ಹೋದರೆ ಕರ್ನಾಟಕದ ಮಟ್ಟಿಗೆ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವ ರೀತಿಯಾಗಿ 20ರಿಂದ 22 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ. ಅದು ಜೆಡಿಎಸ್ ಅನ್ನ ಹೊರತುಪಡಿಸಿ ಕಾಂಗ್ರೆಸ್ 3ರಿಂದ 5 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ. ಜೆಡಿಎಸ್ 2 ಸ್ಥಾನಗಳನ್ನ ಗೆಲ್ಲೋಕೆ ಅವಕಾಶ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 3 ಗೆದ್ದು ಬಿಡ್ಬೋದು.
ಹಾಸನವೂ ಕೂಡ ಸೇರಿದಂಗೆ ಗೆಲ್ಬಹುದು ಅನ್ನುವಂತ ರೀತಿಯಾಗಿ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂತ ಒಂದು ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬಿಜೆಪಿ 20-22, JDS 2-3, ಕಾಂಗ್ರೆಸ್ ಸಾಧನೆ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸ್ಥಾನಗಳನ್ನ ಗೆಲ್ಲೋಕೆ ಅವಕಾಶ ಇದೆ ಅನ್ನುವಂತ ಹೇಳ್ತಾ ಇದೆ. ಸೊ TV9 ನ ಎಕ್ಸಿಟ್ ಪೋಲ್ ನ ನಾವು ಫಲಿತಾಂಶ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಧನೆ 8 ಮಟ್ಟಿಗೆ ಹೋಗ್ಬೋದು ಅಂತ ಇತ್ತು. ಸಿ ವೋಟರ್ ಏನ್ ಹೇಳ್ತಾ ಇದೆ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಸಿ ವೋಟರ್ ಏನ್ ಹೇಳ್ತಾ ಇದೆ ಅಂದ್ರೆ NDA 21-25 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. YSRCP ಗೆದ್ರೆ ಇಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆದ್ರೆ 4 ಸ್ಥಾನ ಗೆಲ್ಬಹುದು ಅನ್ನುವಂಥದ್ದು. ಆ ಮುಖೇನವಾಗಿ ಅಗೈನ್ ಇಲ್ಲಿ TDP ಜೊತೆಗೆ ಜನಸೇನಾ ಹಾಗೆ ಬಿಜೆಪಿ ಇಲ್ಲಿ ಒಂದು ಒಗ್ಗಟ್ಟಲ್ಲಿ ಏನು ಹೋಗಿದಾವೆ. ಸೊ ಆ ಕಡೆಗೆ ಜನ ಮನ್ನಣೆ ಕೊಡ್ಬೋದು ಅನ್ನುವಂತ ರಿಸಲ್ಟ್ ಅನ್ನ ಸಿ ವೋಟರ್ ಹೇಳ್ತಾ ಇದೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಈ ಮುಖೇನವಾಗಿ ಬಹುಶಃ ನಾಯ್ಡು ಅವರಿಗೆ ಈ ಬಾರಿ ಮತ್ತೆ ಅಲ್ಲಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಇದೇನಾದ್ರೂ ಇಂಪ್ಯಾಕ್ಟ್ ಆದ್ರೆ ಈ ರೀತಿಯಾದಂತ ರಿಸಲ್ಟ್ ಅನುಕೂಲ ಆಗ್ಬೋದು ಅಂತ ಕಾಣಿಸುತ್ತೆ. ಇದು ಸಿ ವೋಟರ್ ಪ್ರಕಾರವಾಗಿ ಹೇಳ್ತಾ ಇರೋದು. YSRCP ಕಳೆದ ಬಾರಿ ನಿಮ್ಗೆ ಗೊತ್ತಿರಲಿ, YSRCP 22 ಸ್ಥಾನಗಳನ್ನ ಗೆದ್ದಿತ್ತು. ಈ ಬಾರಿ 0-4 ಅಂತ ಹೇಳ್ತಾ ಇದೆ ಸಿ ವೋಟರ್ಸ್. ತೆಲಂಗಾಣ ಏನ್ ಹೇಳ್ತಾ ಇದೆ, ತೆಲಂಗಾಣ ಕಳೆದ ಬಾರಿ ಬಿಜೆಪಿ ಯಾರು ಸಿ ವೋಟರ್ಸ್ ಹೇಳ್ತಾ ಇರುವಂತದ್ದು ಇದು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೆಲಂಗಾಣದಲ್ಲಿ ಕಳೆದ ಬಾರಿ ಬಿಜೆಪಿ 4 ಸ್ಥಾನಗಳನ್ನ ಗೆದ್ದಿತ್ತು. ಈ ಬಾರಿ 7-9 ಸ್ಥಾನ ಗೆಲ್ಲುವಂತ ಅವಕಾಶ ಇದೆ. ಪ್ರಬಲವಾದಂತಹ ಸ್ಪರ್ಧೆಯನ್ನ ಎಗೈನ್ ಇಲ್ಲಿ ಬಿಜೆಪಿ ಕೊಡ್ತಾ ಇರುವಂತದ್ದು. ಈ ಬಾರಿ ಕಾಂಗ್ರೆಸ್ 7-9 ಸ್ಥಾನಗಳನ್ನ ಗೆಲ್ಬಹುದು. BRS 0. ಸಿ ವೋಟರ್ ಹೇಳ್ತಾ ಇರುವ ಪ್ರಕಾರವಾಗಿ BRS ಈ ಬಾರಿ 0 ಸುತ್ತಿದ್ರೂ ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಹಾಗೆ ಅದರ್ಸ್ 1 ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿ ಏನು BRS 9 ಸ್ಥಾನಗಳನ್ನ ಗೆದ್ದಿತ್ತು. ಈಗ ಯಾವ ಮಟ್ಟಕ್ಕೆ ತೆಲಂಗಾಣದಲ್ಲಿ BRS ಅದು ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಸಿ ವೋಟರ್ಸ್ ಹೇಳ್ತಾ ಇರುವಂತಹ ಸಮೀಕ್ಷೆ ಪ್ರಕಾರವಾಗಿ ಲೋಕಸಭಾ ಚುನಾವಣೆಯಲ್ಲಿ BRS ನ ಪರ್ಫಾರ್ಮೆನ್ಸ್ 0ಗೆ ಇಳಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 7-9 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತದೆ. ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ 3 ಸ್ಥಾನಗಳನ್ನ ಗೆದ್ದಿತ್ತು. ಈ ಬಾರಿ 9 ಸ್ಥಾನ ಗೆಲ್ಬಹುದು ಅಂತೇಳಿ. ಆಮೇಲೆ 4 ಸ್ಥಾನ ಗೆದ್ದಿದ್ದಂತ ಬಿಜೆಪಿನೂ ಕೂಡ 9 ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತೇಳಿ. ಇನ್ನು ತೆಲಂಗಾಣಕ್ಕೆ, ಇನ್ನು ಬಿಜೆಪಿ ಓಕೆ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂಗೆ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿರುವಂತ ರಿಸಲ್ಟ್ ಏನು, DMK 20-22 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಹೇಳ್ತಾ ಇದೆ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ DMK 24 ಸ್ಥಾನಗಳನ್ನ ಗೆದ್ದಿತ್ತು, ಕೊಂಚ ಡೌನ್ ಆಗ್ಬೋದು ಅಂತೇಳಿ. ಏನೋ ಅದರ ಮೈತ್ರಿ ಪಕ್ಷ ಆಗಿರುವಂತಹ ಕಾಂಗ್ರೆಸ್ 6-8 ಸ್ಥಾನ ಗೆಲ್ಬಹುದು ಅಂತ ಹೇಳ್ತಾ ಇದೆ. ಆಲ್ಮೋಸ್ಟ್ TV9 ಎಕ್ಸಿಟ್ ಪೋಲ್ ಕೂಡ ಈ ರಿಸಲ್ಟ್ ಅನ್ನ ಕೊಟ್ಟಿದೆ, ನಾವು ನೋಡ್ತಾ ಇದೀವಿ. ಕಳೆದ ಬಾರಿ ಕೂಡ 8 ಸ್ಥಾನಗಳನ್ನ ಗೆದ್ದಿತ್ತು ಕಾಂಗ್ರೆಸ್ ತಮಿಳುನಾಡಿನಲ್ಲಿ, ಈ ಸಲ 6-8 ಅಂತೇಳಿ. ಅಗೇನ್ ಬಿಜೆಪಿ ಇಲ್ಲಿ 1-3 ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈಗ TV9 ಎಕ್ಸಿಟ್ ಪೋಲ್ ನ ಸಂದರ್ಭದಲ್ಲಿ 2 ಸ್ಥಾನ ಮ್ಯಾಕ್ಸಿಮಮ್ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದಿತ್ತು ತಮಿಳುನಾಡಿನಲ್ಲಿ. ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರುವ ಪ್ರಕಾರವಾಗಿ 1-3 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥನ್ನ ಹೇಳ್ತಾ ಇದೆ. ಕಳೆದ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನು ಗೆದ್ದಿರಲಿಲ್ಲ. 2014ರಲ್ಲಿ ನಾವು ಕನ್ಯಾಕುಮಾರಿಯಲ್ಲಿ 1 ಸ್ಥಾನವನ್ನ ಬಿಜೆಪಿ ಗೆದ್ದಿದ್ದನ್ನ ಬಿಟ್ರೆ ಕಳೆದ ಬಾರಿ ಖಾತೆ ತೆರೆಯೋಕೆ ಅವಕಾಶ ಆಗಿರಲಿಲ್ಲ. ಬಟ್ ಈ ಬಾರಿ ಬಹುಶಃ ನಿಖರವಾಗಿ ಈ ಬಾರಿ ಖಾತೆ ತೆರೆಯುತ್ತೆ ಮತ್ತೆ ಅನ್ನುವಂಥದ್ದನ್ನ ಹಲವು ಸಮೀಕ್ಷೆಗಳು ಮೇಲಿನ ಮೇಲೆ ಒತ್ತು ಹೇಳ್ತಾ ಇದೆ. ಅದು ಎಷ್ಟು ಸೀಟ್ ಅನ್ನುವಂತ ನೋಡ್ಬೇಕಿದೆ. ಕೆಲವು 2 ಅಂತ ಇವೆ, ಕೆಲವು 1-3 ಅಂತ ಇವೆ. ಇನ್ನು ಅದರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಮೇನ್ಲಿ AIADMK ಅಲ್ಲಿ ಪರಿಗಣಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಬಹುಶಃ ಮತ್ತೆ ಈ ಬಾರಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, 2014ರ ಸಂದರ್ಭದಲ್ಲಿ 36 ಸ್ಥಾನಗಳನ್ನ ಗೆದ್ದಂತಹ AIADMK ಆ ನಂತರದಲ್ಲಿ ಸಾಧ್ಯ ಆಗ್ತಾ ಇದೆ. ಸ್ವೀಪ್ ಮಾಡಿತ್ತು AIADMK 2014ರ ಸಂದರ್ಭದಲ್ಲಿ. ಸೊ ಈಗ ಸಾಧ್ಯ ಆಗ್ತಾ ಇಲ್ಲ ಹೇಳೋದಕ್ಕೆ. ಸೊ ಇನ್ನು ಸಿ ವೋಟರ್ ಕೇರಳ ಏನ್ ಹೇಳ್ತಾ ಇದೆ, NDA ಮೈತ್ರಿಕೂಟ 1-3 ಸ್ಥಾನಗಳನ್ನ ಗೆಲ್ಬಹುದು. UDF ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಏನು ಕೇರಳದಲ್ಲಿ ನಾನು ಮೊದಲೇ ಹೇಳ್ದಂಗೆ UDF LDF ಇವ್ರದೇ ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಲಿ ಪ್ರಬಲವಾದಂತ ಜಿದ್ದಾಜಿದ್ದಿ ನಡೆಯುವಂಥದ್ದು. ಈ ಬಾರಿ UDF 17-19 ಸ್ಥಾನ ಗೆಲ್ಬಹುದು. LDF ನ ಸಾಧನೆ ಈ ಬಾರಿ 0 ಆಗ್ಬಹುದು. ಆಮೇಲೆ ಅದರ್ಸ್ ಓಕೆ. NDA ಅಲ್ಲೂ ಕೂಡ ನೋಡಿ, NDA ಅಂದ್ರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸಿ ವೋಟರ್ಸ್ ಕೂಡ ಹೇಳ್ತಾ ಇದೆ 1-3 ಸ್ಥಾನವನ್ನ ಗೆಲ್ಬಹುದು ಅನ್ನುವಂತ ನಿಟ್ಟಿನಾಗಿ. ಕಳೆದ ಬಾರಿ ಶೂನ್ಯವನ್ನ ಸುತ್ತಿತ್ತು ಕೇರಳದಲ್ಲಿ. ನಾವು NDA ಮೈತ್ರಿಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬಿಜೆಪಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ನೋಡೋದಾದ್ರೆ ಈ ಬಾರಿ ಖಾತೆ ತೆರೆಯೋಕೆ ಅವಕಾಶ ಇದೆ ಅನ್ನುವಂತ ನೋಡ್ತಾ ಇದೀವಿ. ಸೊ NDA ಮೈತ್ರಿಕೂಟ 1-3 ಸ್ಥಾನ ಗೆಲ್ಬಹುದು ಅಂತ ಸಿ ವೋಟರ್ಸ್ ಹೇಳ್ತಾ ಇದೆ. ಎಲ್ಲಿ? ಕೇರಳದಲ್ಲಿರುವಂತಹ ಸ್ಥಾನಗಳೆಷ್ಟು?
20 ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇರುವಂಥ ವಯನಾಡು ಕೂಡ ಸೇರಿದ ಹಾಗೆ ಒಟ್ಟು 20 ಕ್ಷೇತ್ರಗಳು ಕೇರಳದಲ್ಲಿರುವಂಥದ್ದು. ಕಾಂಗ್ರೆಸ್ಗೆ ಅನುಕೂಲ ಇದೆ ಅನ್ನುವಂಥದ್ದು ಈ ಬಾರಿಯೂ ಕೂಡ ಕೇರಳದಲ್ಲಿ ಅನುಕೂಲ ಇದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಕಳೆದ ಬಾರಿ ಅವರು 16 ಸ್ಥಾನಗಳು ಗೆದ್ದಂಥವ್ರು, 15 ಸ್ಥಾನದಲ್ಲಿ ಗೆದ್ದಂಥವ್ರು ಈ ಬಾರಿ ತಮ್ಮ ಏನು ಬಲವನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಳೋಕೆ ಅವಕಾಶ ಇದೆ ಅಂತ ಕಾಣಿಸುತ್ತೆ ಕೇರಳದಲ್ಲಿ. ಸೊ ಇದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗಿನ ಬೇರೆ ಬೇರೆ ಏಜೆನ್ಸಿಗಳು ಕೊಡ್ತಾ ಇರುವಂತಹ ಎಕ್ಸಿಟ್ ಪೋಲ್ ಫಲಿತಾಂಶವನ್ನ ನಾವು ನೋಡ್ತಾ ಇದೀವಿ. ಬಹಳ ದೊಡ್ಡ ಡಿಫರೆನ್ಸ್ ಅನ್ನುವಂಥದ್ದು ಏನು ನಮಗೆ ಕಂಡು ಬರ್ತಾ ಇಲ್ಲ. ಹಾಗೆ ಇನ್ನು ಜನ್ ಕಿ ಬಾತ್ ನ ಎಕ್ಸಿಟ್ ಪೋಲ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ NDA ಈ ಬಾರಿ 375 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಡ್ತಾ ಇದೆ. 375. ಇಂಡಿಯಾ ಮೈತ್ರಿಕೂಟ 151 ಸ್ಥಾನಗಳಿಗೆ ಮಾತ್ರ ಈ ಬಾರಿ ತೃಪ್ತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಅದರ್ಸ್ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ 15 ಸ್ಥಾನ. ಆ ಮುಖೇನವಾಗಿ ನೋಡೋದಾದ್ರೆ ಕಳೆದ ಬಾರಿ ಬಿಜೆಪಿ ಪಡೆದಂಥದ್ದು 303 ಸ್ಥಾನಗಳು. ಆಮೇಲೆ NDA ಅಂತ ನೋಡಿದಂಥ ಸಂದರ್ಭದಲ್ಲಿ 50 ಸ್ಥಾನ ಅವರ ಮಿತ್ರ ಪಕ್ಷಗಳು ಗೆದ್ದಿದ್ದು. ಹೀಗಾಗಿ 353 ಸ್ಥಾನಗಳನ್ನ NDA ಗೆದ್ದಿತ್ತು. ಈ ಬಾರಿ ಅದಕ್ಕಿಂತ ಮಿಗಿಲಾದಂತಹ ಸಾಧನೆಯನ್ನ ಮಾಡಬಹುದು. 375 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತೇಳಿ ಜನ್ ಕಿ ಬಾತ್ ಹೇಳ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಮ್ಯಾಜಿಕ್ ನಂಬರ್ 272 ಅದನ್ನ ಮೀರಿ ಸುಮಾರು 103 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಜನ್ ಕಿ ಬಾತ್ ಹೇಳ್ತಾ ಇದೆ. ಈಗ ತಾನೇ ಮೇಲಿನ ಮೇಲೆ ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಇದು ಎಕ್ಸಿಟ್ ಪೋಲ್, ಎಕ್ಸಾಕ್ಟ್ ಪೋಲ್ ಅಲ್ಲ. ಬಟ್ 375 ಅಂತಾನೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಬಹುಶಃ ಬಹುಮತಕ್ಕೇನು ಸಮಸ್ಯೆ ಇಲ್ಲ ಅನ್ನುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಲೋಕ್ಪಾಲ್ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ, NDA ಮೈತ್ರಿಕೂಟ 325ರಿಂದ 335 ಸ್ಥಾನವನ್ನ ಗೆಲ್ಬಹುದು ಅನ್ನುವಂತ ಒಂದು ಆ ಮುಖ್ಯವಾಗಿ ಬಹುಶಃ 2014ರ ಸಾಧನೆ ಏನಿತ್ತು ಅದಕ್ಕೆ ಹತ್ತಿರವಾದಂತಹ ಸಾಧನೆಯನ್ನ ಬಿಜೆಪಿ ನೇತೃತ್ವದ NDA ಮಾಡಬಹುದು ಅಂತ. ಇಂಡಿಯಾ ಮೈತ್ರಿಕೂಟ 156ರಿಂದ 165 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಈಗ ತಾನೇ ಇಂಡಿಯಾ ಮೈತ್ರಿಕೂಟದ ಚೇರ್ಪರ್ಸನ್ ಕೂಡ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ರು. 295 ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನುವಂತಾನೆ ಹೇಳ್ತಾ ಇದ್ರು. ಬಹುಶಃ ಆ ಮಟ್ಟಿಗಿನ ಸಾಧನೆ ಈಗ ನೋಡ್ತಾ ಇರುವಂತಹ ಎಕ್ಸಿಟ್ ಪೋಲ್ ನ ಸಮೀಕ್ಷೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಂಡಿಯಾ ಮೈತ್ರಿಕೂಟದ ಸಾಧನೆ 156ರಿಂದ 165 ಆಗ್ಬೋದು. ಕಾಂಗ್ರೆಸ್ನದ್ದು ಎಕ್ಸಾಕ್ಟ್ ಎಷ್ಟು ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಕುತೂಹಲ ಇರುವಂಥದ್ದು. ಯಾಕಂತಂದ್ರೆ 2014ರಲ್ಲಿ 50ಕ್ಕಿಂತ ಕೆಳಬಿತ್ತು, 2019ರಲ್ಲಿ 52 ಸ್ಥಾನಗಳನ್ನ ಪಡೆದಿತ್ತು. ಈ ಬಾರಿ ಏನು ಯಾಕಂದ್ರೆ ಅಧಿಕೃತವಾದಂತಹ ಒಂದು ವಿರೋಧ ಪಕ್ಷ ಆಗ್ಬೇಕಾದಂತಹ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಸಮಸ್ಯೆಯನ್ನು ಅನುಭವಿಸಿದಂಥದನ್ನ ನಾವು ನೋಡಿದೀವಿ. ಬಟ್ ಈ ಬಾರಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಇಂಡಿವಿಜುವಲ್ ಆಗಿ ಅನ್ನುವಂಥದ್ದನ್ನು ಕೂಡ ನಂತರದ ಹಂತದಲ್ಲಿ ನಾವು ನಿಮ್ಮ ಮುಂದೆ ಇದೇ ಜನ್ ಕಿ ಬಾತ್ ಆಗಿರ್ಬೋದು, ಲೋಕ್ಪಾಲ್ ಎಕ್ಸಿಟ್ ಪೋಲ್ ಆಗಿರ್ಬೋದು, ಇವುಗಳ ಡೀಟೇಲ್ಸ್ ಏನಿದೆ ಅನ್ನುವಂತ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಟ್ ಆಸ್ ಆಫ್ ನಾವು NDA ಮೈತ್ರಿಕೂಟ 325ರಿಂದ 335 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತೇಳಿ ಜನ್ ಲೋಕ್ಪಾಲ್ ಹೇಳ್ತಾ ಇದೆ. ಇನ್ನು ನ್ಯೂಸ್ ಎಕ್ಸ್ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ, ಇದು ಕೂಡ ಅಷ್ಟೇ. ಇಂಡಿಯಾ ಮೈತ್ರಿಕೂಟ 371 ಸ್ಥಾನವನ್ನ, NDA ಮೈತ್ರಿಕೂಟ 371 ಸ್ಥಾನವನ್ನ ಗಳಿಸೋದಕ್ಕೆ ಹತ್ತತ್ರ ಬರೋದಕ್ಕೆ ಅವಕಾಶ ಇದೆ ಅನ್ನುವಂತಾನೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಸಾಧನೆ ಅಗೈನ್ 150 ದಾಟ್ತಾ ಇಲ್ಲ, 125ಕ್ಕೆ ಅವರ ಸಾಧನೆ ಸೀಮಿತ ಆಗ್ಬೋದು ಅಂತ. ಅದರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ 47 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಯಾರು ನ್ಯೂಸ್ ಎಕ್ಸ್ ಎಕ್ಸಿಟ್ ಪೋಲ್ ಇಲ್ಲಿ ಹೇಳ್ತಾ ಇರುವಂತದನ್ನ ನೋಡ್ತಾ ಇದ್ದು. ಆ ಮುಖ್ಯವಾಗಿ 400 ಪಾರ್ ಅನ್ನುವಂತ ಮೇಲಿನ ಮೇಲೆ ಚುನಾವಣೆಗಿಂತ ಮುನ್ನ ಒಂದು ನರೇಟಿವ್ ಫಿಕ್ಸ್ ಮಾಡುವಂತ ಬಿಜೆಪಿಯ ಪ್ರಯತ್ನ ಏನಿತ್ತು ಬಹುಶಃ ಹತ್ತಿರ ಆ ಸಾಧನೆ ಹೋಗ್ತಾ ಇದೆ. ಇದೇನಾದ್ರೂ ಫೈನಲ್ ರಿಸಲ್ಟ್ ಆದ್ರೆ ನಾವು ಮೊದಲೇ ಹೇಳಿದಾಗೆ 2014 ಹಾಗೆ 2019ಕ್ಕಿಂತನೂ ಮಿಗಿಲಾದಂತ ಸಾಧನೆಯನ್ನ ಈಗ NDA ಮೈತ್ರಿಕೂಟಕ್ಕೆ ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಕಾಣಿಸುತ್ತೆ. ಹಾಗೆ PMARQ ಎಕ್ಸಿಟ್ ಪೋಲ್ ನ ಪ್ರಕಾರವಾಗಿ ಇಲ್ಲೂ ಕೂಡ ಅಷ್ಟೇ ಬಿಜೆಪಿ 359 ನಂಬರ್ಸ್ ಅನ್ನ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಅಗೈನ್ ಇದು ಕೂಡ ಬಹುಮತಕ್ಕಿಂತ ಬಹಳ ದೊಡ್ಡ ಹೆಚ್ಚಿನ ಮಾರ್ಜಿನ್ ಅನ್ನ ಬಿಜೆಪಿ ಪಡೆಯೋಕೆ ಅವಕಾಶ ಇದೆ ಅಂತ ಹೇಳಿ, ಬಿಜೆಪಿ ಅಂತ ಅಂದ್ರೆ NDA ಮೈತ್ರಿಕೂಟಕ್ಕೆ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟ ಸಾಧನೆ ಅಗೈನ್ ಇಲ್ಲೂ ಕೂಡ 154ರ ಆಸುಪಾಸು ಇರಬಹುದು ಅನ್ನುವಂಥದ್ದನ್ನ PMARQ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಅದರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ 30 ಸ್ಥಾನಗಳಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ PMARQ ಹೇಳ್ತಾ ಇದೆ. ಸೊ ಈ ಎಕ್ಸಿಟ್ ಪೋಲ್ ನ ಏಜೆನ್ಸಿ ಪ್ರಕಾರವಾಗಿನೂ ನಾವು PMARQ ಅನ್ನುವಂಥ ಏಜೆನ್ಸಿಯ ಪ್ರಕಾರವಾಗಿನೂ ನಾವು ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಬಿಜೆಪಿ 350ರ ಕ್ರಾಸ್ ಮಾಡುತ್ತೆ, 350ರ ನಂಬರ್ಸ್ ಅನ್ನುವಂತ 359 ಸಿಗಬಹುದು ಅನ್ನುವಂತ ಅಂದಾಜನ್ನ ಇಡ್ತಾ ಇದೆ. ಅಲ್ಲಿಗೆ 1-2 ಎಕ್ಸಿಟ್ ಪೋಲ್ ನಲ್ಲಿ ಈ ರೀತಿಯಾದಂತ ನಂಬರ್ ಸಿಕ್ಕಿ ಉಳಿದಂಥದ್ರಲ್ಲಿ ಏನಾದ್ರೂ ಬಹಳ ಭಿನ್ನವಾದಂತ ನಂಬರ್ ಸಿಕ್ಕಿದ್ರೆ ಬಹುಶಃ ಈ ಬಾರಿ ಬಹಳ ಬದಲಾವಣೆ ಆಗ್ಬೋದು ಅನ್ನುವಂತ ನಿರೀಕ್ಷೆನ ಇಟ್ಕೊಳ್ಬಹುದು. ಬಟ್ ಈ ಆರಂಭಿಕ ಹಂತದಲ್ಲಿ ಬಹಳಷ್ಟು ವಿಶ್ವಾಸಾರ್ಹ, ನಂಬೋದಕ್ಕೆ ಅರ್ಹ ಆದಂತ ಎಕ್ಸಿಟ್ ಪೋಲ್ ನ ರಿಸಲ್ಟ್ ನೋಡಿದಂತ ಸಂದರ್ಭದಲ್ಲಿ
ಬಹುತೇಕರು ಎಲ್ಲ 330 340 ಮೇಲೇನೆ ಈಗ NDA ಮೈತ್ರಿಕೂಟಕ್ಕೆ ನಂಬರ್ಸ್ ಅನ್ನ ಕೊಡ್ತಾ ಇರುವಂತದನ್ನ ನೋಡ್ತಾ ಹೋದ್ರೆ ಬಹುಶಃ ಬಹಳ ದೊಡ್ಡ ಬದಲಾವಣೆಯನ್ನ ಈ ಬಾರಿಯೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಅಗೈನ್ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಅನ್ನ ನಾವು ನೋಡಿದಂತ ಸಂದರ್ಭದಲ್ಲಿ NDA ಮೈತ್ರಿಕೂಟ 375 ಸ್ಥಾನಗಳನ್ನ ಗೆಲ್ಬಹುದು ಅಂತೇಳಿ, ಅಂದ್ರೆ ಬಹುಶಃ ಅತಿ ಹೆಚ್ಚು ನಂಬರ್ಸ್ ಅನ್ನ ಕೊಟ್ಟಿರುವಂತದ್ದು ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಹತ್ರ 400 ಅನ್ನುವಂತ ಬಿಜೆಪಿ ಏನ್ ಹೇಳ್ತಾ ಇತ್ತು 400 ಪಾರ್ ಅನ್ನುವಂಥದ್ದನ್ನ ಹತ್ರ 400ಕ್ಕೆ ಇಲ್ಲಿ ಎಕ್ಸಿಟ್ ಪೋಲ್ ಒಂದು ಸಮೀಕ್ಷೆ ಕೊಡ್ತಾ ಇರುವಂತದ್ದು ಅಂತ ಅಂದ್ರೆ ಅದು ಜನ್ ಕಿ ಬಾತ್ 375. ಏನು ಲೋಕ್ಪಾಲ್ ಎಕ್ಸಿಟ್ ಪೋಲ್ ಕೂಡ ನೋಡಿ ಅಲ್ಲಿ 325ರಿಂದ 335 ಸ್ಥಾನಗಳು ಸಿಗ್ಬೋದು NDAಗೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಟಿದೆ. ಇಂಡಿಯಾ ಮೈತ್ರಿಕೂಟ ಸಾಧನೆ 150 ದಾಟಿದ್ರೂ ಕೂಡ 165ರ ಒಳಗಾಗಿನೇ ಇರುತ್ತೆ ಅನ್ನುವಂಥದ್ದನ್ನ ಒಂದು ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಹಾಗೆ TV9 ಎಕ್ಸಿಟ್ ಪೋಲ್ನ ಇತರ ರಾಜ್ಯಗಳ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂಗೆ ನಾವು ಗಮನಿಸೋದಾದ್ರೆ 11 ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಾಗೆ ನಾವಲ್ಲಿ ಹೇಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಬಹುಶಃ ಛತ್ತೀಸ್ಗಢದಲ್ಲಿ ಈ ಬಾರಿ ಬಿಜೆಪಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಅದಕ್ಕೆ ತಕ್ಕ ಹಾಗೆ ಬಿಜೆಪಿಯಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ನುವಂಥ ರೀತಿಯಾಗಿ TV9ನ ಎಕ್ಸಿಟ್ ಪೋಲ್ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಇದೆ. ಸೊ ಛತ್ತೀಸ್ಗಢವು ಸೇರಿದ ಹಾಗೆ ಈ ಕಡೆ ನಾವು ಬಂದ್ರೆ ಹಿಂದಿ ಭಾಷಿಕ ಲ್ಯಾಂಡ್ಗಳಲ್ಲೂ ಕೂಡ ಪ್ರದೇಶಗಳಲ್ಲೂ ಕೂಡ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದು. ಗುಜರಾತ್ ಏನ್ ಕತೆ, ಗುಜರಾತ್ ಹೇಳಿ ಕೇಳಿ ಈಗ ಆಲ್ರೆಡಿ ಒಂದು ಸೀಟ್ ಅವ್ರು ಗೆದ್ದಾಗೋದಂಗೆ ಸೂರತ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮುಖೇಶ್ ಅವರ ಪರವಾಗಿ ಅಂತ ಅಂದ್ರೆ ಮುಖೇಶ್ ಅವರ ಪರವಾಗಿ ಅನ್ನೋದಕ್ಕಿಂತ ಅಪೋನೆಂಟ್ಸ್ ಎಲ್ಲರೂ ಕೂಡ ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ತೆಗೆದುಕೊಂಡಂತಹ ಕಾರಣಕ್ಕಾಗಿ ಅಲ್ಲಿ ಒಂದು ಹಂತದಲ್ಲಿ ಘೋಷಿತ ಆಗಿ ಹೋಗಾಗಿದೆ. ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಬಿಜೆಪಿ ಈ ಬಾರಿಯೂ ಕೂಡ ಗುಜರಾತ್ನಲ್ಲಿ ಸ್ವೀಪ್ ಮಾಡುತ್ತೆ, 26ಕ್ಕೆ 26 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ TV9 ಎಕ್ಸಿಟ್ ಪೋಲ್ನ ಫಲಿತಾಂಶದ ಸಂದರ್ಭದಲ್ಲಿ ನಾವು ನೋಡಬಹುದಾದಂತಹ ಸಂಗತಿಯಾಗಿದೆ. ಈ ಬಾರಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಕ್ಷ ಬಹಳ ಅಚ್ಚುಕಟ್ಟಾದಂತಹ ಪ್ರಚಾರ ನಡೆಸುವಂತ ಪ್ರಯತ್ನ ಪಟ್ಟಿತ್ತು. ಸೀಟ್ ಶೇರಿಂಗ್ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಗೊಂದಲ ಆದ್ರೂ ಕೂಡ ಅದಾದ ನಂತರ ಅಲ್ಲಿ ಯಾರ್ಯಾರು ಮುನಿಸ್ಕೊಂಡಿದ್ರು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಚುನಾವಣೆಗೆ ಹೋಗುವಂತ ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೇಗೆ ಒಂದು ರೀತಿ ಸ್ವೀಪ್ ಆದಂತ ರೀತಿಯಾದಂತ ಫಲಿತಾಂಶವನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಹೊಂದಿತ್ತು, ಅದೇ ಯಥಾ ಪ್ರಕಾರವಾದಂತಹ ರಿಸಲ್ಟ್ ಬಹುಶಃ ಗುಜರಾತ್ಗೆ ಸಂಬಂಧಪಟ್ಟ ಹಾಗೆ ಮುಂದುವರಿಯುತ್ತೆ. ಅದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಕಳೆದ ಬಾರಿ ಹೇಗೆ 26ಕ್ಕೆ 26 ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಒಂದ್ ರೀತಿ ಊರು ಮನೆ ಹುಡುಗ ಅಥವಾ ಒಂದ್ ರೀತಿ ನಮ್ಮ ರಾಜ್ಯದ ನಾಯಕ, ಸೊ ದೆಹಲಿ ಮಟ್ಟವನ್ನ ಅಂದ್ರೆ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಸೊ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು ಅನ್ನುವಂಥ ರೀತಿಯಾಗಿ ಗುಜರಾತ್ನ ಮತದಾರರು ಮತ್ತೆ ನಿರ್ಧಾರ ಮಾಡಿದಂತ ರೀತಿಯಾಗಿನೇ ಕಂಡು ಬರ್ತಾ ಇದೆ ಕೆಲ ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನ ನೋಡಿದಂತ ಸಂದರ್ಭದಲ್ಲಿ. ಯಾಕಂತ ಅಂದ್ರೆ ಗುಜರಾತ್ನಲ್ಲಿ 26ಕ್ಕೆ 26 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಬಿಜೆಪಿಗೆ ಅಂತ ಹೇಳ್ತಾ ಇದೆ. ಸೊ ಇನ್ ಡೀಟೇಲ್ಸ್ ಆಗಿ ನಾವು ಈ ತರ ಏನು ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನ ನಾವು ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ಬಿಜೆಪಿ 22ರ ತನಕ ಗೆಲ್ಲೋದಕ್ಕೆ ಅವಕಾಶ ಇದೆ. ಬಿಜೆಪಿ NDA ಅಲ್ಲ, NDAನೂ ಕೂಡ ಸೇರಿದ್ರೆ JDS ಕಂಟೆಸ್ಟ್ ಮಾಡಿರುವಂತ 3 ಸ್ಥಾನಗಳಲ್ಲೂ ಕೂಡ ಗೆಲ್ಲೋದಕ್ಕೆ ಅವಕಾಶ ಇದೆ. 2 ಗೆಲ್ತಾರೆ ಅನ್ನುವಂಥದ್ದನ್ನ ಹಲವು ಏಜೆನ್ಸಿಗಳು ಖಚಿತವಾಗಿ ಹೇಳ್ತಾ ಇವೆ. ಕಾಂಗ್ರೆಸ್ 3ರಿಂದ 5 ಸ್ಥಾನವನ್ನ ಗೆಲ್ಬಹುದು ಅಂತ ಸಿ ವೋಟರ್ಸ್ ಹೇಳ್ತಾ ಇದೆ. ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ NDA ಮೈತ್ರಿಕೂಟ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಸ್ವೀಪ್ ಮಾಡಿದ್ರು ಆಶ್ಚರ್ಯ ಇಲ್ಲ. 21ರಿಂದ 25 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ NDAಗೆ ಅವಕಾಶ ಇದೆ ಅಂತ ಹೇಳಿ ಈ ಮುಖೇನವಾಗಿ ಅಲ್ಲಿ TDP ಜೊತೆಗೆ ಜನಸೇನಾ ಜೊತೆಗಿನ ಮೈತ್ರಿ ಬಹುಶಃ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇದೆ. 2014ರಲ್ಲೂ ಕೂಡ ಇದು ವರ್ಕೌಟ್ ಆಗಿತ್ತು ಬಿಜೆಪಿಗೆ. ಸೊ ಅದೇ ರೀತಿಯಾದಂಥದ್ದು ಒಂದು ಫಲಿತಾಂಶ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬರ್ಬೋದು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಆ ಬಾರಿಯೂ ಕೂಡ 2 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗಿತ್ತು ಆಂಧ್ರದಲ್ಲಿ ಬಿಜೆಪಿಗೆ. ಈ ಬಾರಿ ಇನ್ನೂ ಉತ್ತಮವಾದಂತಹ ಫಲಿತಾಂಶ ಬರ್ಬೋದು. ಇನ್ನು ಉತ್ತರ ಭಾರತದ ಕಡೆಗೆ ನಾವು ಹೋದಂತಹ ಸಂದರ್ಭದಲ್ಲಿ ದೆಹಲಿ ರಾಜ್ಯವನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ 7 ಸ್ಥಾನಗಳಿಗೆ ಪೈಕಿ ಈ ಬಾರಿಯೂ ಕೂಡ 7 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕನ್ನಯ್ಯಲಾಲ್ ಅವರಲ್ಲಿ ಬಂದು ಕಂಟೆಸ್ಟ್ ಮಾಡಿರುವಂಥದ್ದಾಗಿರ್ಬೋದು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗೊಂದಲ ಆಯಿತು. ಬಹುಶಃ ಈ ಥರದ ಕೆಲವು ಗೊಂದಲಗಳನ್ನ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಪ್ರಮುಖವಾಗಿ ಆಪ್ಗೂ ಕೂಡ ಸಾಧ್ಯ ಆಗಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಬಟ್ ಈ ಬಾರಿ ರಾಜಸ್ಥಾನದಲ್ಲಿ ಬಹುಶಃ ಬಿಜೆಪಿಗೆ ಸ್ವಲ್ಪ ಸೀಟ್ ಶೇರಿಂಗ್ ಕಮ್ಮಿ ಆಗ್ಬೋದು. ರಾಜಸ್ಥಾನದಲ್ಲಿ ಕಳೆದ ಬಾರಿ NDA ಮೈತ್ರಿಕೂಟ 25 ಪೈಕಿ 25ರಲ್ಲೂ ಕೂಡ ಗೆದ್ದಿತ್ತು. ಬಟ್ ಈ ಬಾರಿ ಅದು ಸಾಧ್ಯ ಆಗೋದಿಲ್ಲ ಅಂತ ಕಾಣಿಸುತ್ತೆ. 19 ಸ್ಥಾನ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. 9 ಸ್ಥಾನಗಳನ್ನ 4 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಬಹುದು, 19 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಬಹುದು. ಅದರ್ಸ್ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ 2 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕಿದೆ ಇದೊಂದು ವಿಚಾರವನ್ನ ನಾವು ಏನಾದ್ರು ಬಹಳ ಇದರಲ್ಲಿ ವ್ಯತ್ಯಾಸಗಳಾಗುತ್ತಾ ಅಂತೇಳಿ. ಇನ್ನು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಗೈನ್
25ಕ್ಕೆ 25 ಕ್ಷೇತ್ರಗಳನ್ನ ಈ ಬಾರಿಯೂ ಬಿಜೆಪಿ ಗೆಲ್ಲುತ್ತೆ, 29 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇದು TV9 ಎಕ್ಸಿಟ್ ಪೋಲ್ ಸೇರಿದಾಗೆ ಬಹಳಷ್ಟು ಇತರ ಏಜೆನ್ಸಿಗಳು ಕೊಡ್ತಾ ಇರುವಂತ ಎಕ್ಸಿಟ್ ಪೋಲ್ ಪ್ರಕಾರವಾಗಿಯೂ ಕೂಡ ಇದೇ ರೀತಿಯಾದಂತಹ ರಿಸಲ್ಟ್ ಬರ್ತಾ ಇರುವಂತದನ್ನ ನೋಡಿದ್ರೆ ಬಹುಶಃ ಮಧ್ಯಪ್ರದೇಶದಲ್ಲಿ ಈ ಬಾರಿ ಜನರ ಒಲವು ಬಹಳ ಕ್ಲಿಯರ್ ಆಗಿ ಏನು ಬಿಜೆಪಿ ಕಡೆಗೆ ಇದ್ದಂತಹ ರೀತಿಯಾಗಿನೇ ಕಂಡು ಬರ್ತಾ ಇದೆ. ಇನ್ನು ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕ್ಷೇತ್ರಗಳು 11ಕ್ಕೆ 11 ಕೂಡ ಬಿಜೆಪಿನೇ ಈ ಬಾರಿ ಗೆಲ್ಲಬಹುದಾದಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಛತ್ತೀಸ್ಗಢವು ಕೂಡ ಒಂದು ಹಂತದಲ್ಲಿ ಬಿಜೆಪಿಯ ಕಂಪ್ಲೀಟ್ ಆಗಿ ಬಿಜೆಪಿ ಪರವಾಗಿ ಈ ಬಾರಿ ಇದ್ದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದೆ ಈ ಬಾರಿ ಖಾತೆ ತೆರೆಯುವಂತ ನಿಟ್ಟಿನಲ್ಲಿ, ಬಹುಶಃ ಅದು ಸಾಧ್ಯ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಕಳೆದ ಬಾರಿ 9 ಸ್ಥಾನಗಳನ್ನ ಗೆದ್ದಿತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ, ಈ ಬಾರಿ ಅದನ್ನ 11ಕ್ಕೆ ಏರಿಕೆ ಆಗುತ್ತೆ ಅನ್ನುವಂಥದ್ದು, ಅಂದ್ರೆ ಸ್ವೀಪ್ ಮಾಡುತ್ತೆ ಹೇಗೆ ಅನ್ನುವಂಥದ್ದನ್ನ. ಕಳೆದ ಬಾರಿ ಇಲ್ಲಿ UPA 2 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗಿತ್ತು ಛತ್ತೀಸ್ಗಢದಲ್ಲಿ, ಬಟ್ ಈ ಬಾರಿ ಸಾಧ್ಯ ಆಗಲ್ಲ ಅಂತೇಳಿ. ಇನ್ನು ಗುಜರಾತ್ಗೆ ಸಂಬಂಧಪಟ್ಟಂಗೆ ಅಗೈನ್ ಈ ಬಾರಿಯೂ ಕೂಡ 100ಕ್ಕೆ 100 ಆಲ್ ಔಟ್ ಅನ್ನೋ ರೀತಿಯಾಗಿದೆ ಕಾಂಗ್ರೆಸ್ನ ಸನ್ನಿವೇಶ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ಬಾರಿ ಅವರಿಗೆ ಏನು ಗೆಲ್ಲೋದಕ್ಕಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಬಿಜೆಪಿ ನಾನು ಮೊದಲೇ ಹೇಳಿದಾಗೆ ರಾಜ್ಯದ ನಾಯಕ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ, 3ನೇ ಬಾರಿ ಪ್ರತಿನಿಧಿಸೋಕೆ ಅವಕಾಶ ಇದೆ, ಹೀಗಾಗಿ ಬಿಟ್ಕೊಡ್ಬಾರ್ದು ಅನ್ನುವಂಥ ರೀತಿಯಾಗಿ ಗುಜರಾತ್ನ ಜನರ ಮನೋಭಾವನೆ ಇದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ನಿಖರವಾದಂತ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಾಗಿನ ಫಲಿತಾಂಶಗಳು ಏನೇನಿದೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.